ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾವು ಸ್ಯಾರಿ ಕುಚ್ಚಿನ ಫೈಲನ್ನು ಹೇಗೆ ಮಾಡೋದು ಅಂತ ನಿಮಗೆ ಒಂದು ವಿಡಿಯೋ ತೋರಿಸಿದ್ದೆ. ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರಿ. ಏನು ಅಂದರೆ ನೀವು ಯಾವ ರೀತಿ ಫೈಲನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂತ ಮತ್ತೊಂದು ತೋರಿಸಿ ನೀವು ಯಾವ ರೀತಿಯಾಗಿ ಹಾಕಿದ್ದೀರಾ ಅದರೊಳಗಡೆ ಅಂತ ನೀವು ಕೇಳಿದ್ರಿ. ನೋಡಿ, ನಾನಿಲ್ಲೊಂದು ಫೈಲ್ ತೊಗೊಬಂದಿದ್ದೀನಿ. ಇದರಲ್ಲಿ 40 ಶೀಟ್ಸ್ ಇದೆ. ಈ ರೀತಿಯಾಗಿ ಇರುತ್ತೆ. ನೀವು ಅಂಗಡಿಗೆ ಹೋಗಿ ಡಾಕ್ಯುಮೆಂಟ್ ಹಾಕೋ ಫೈಲ್ ಇದ್ದರೆ ಕೊಡಿ ಅಂತ ಹೇಳಿ. ಇಲ್ಲಿ ಒಳಗಡೆ ಕವರ್ ಫಿಕ್ಸ್ ಆಗಿ ಇರುತ್ತೆ. ಆ ರೀತಿ ಕವರನ್ನು ನೋಡ್ಕೊಂಡು ತಗೊಳ್ಳಿ. ಇನ್ನೊಂದು, ಇದು ನನ್ನ ಹಳೆ ಫೈಲು. ಇದರಲ್ಲಿ 20 ಕವರ್ ಇದೆ. ಆದರೆ ಇದಕ್ಕೆ ಜಿಪ್ ಇದೆ. ಈ ಥರ ಜಿಪ್ ಇರೋದು ಸಿಗುತ್ತೆ. ನಿಮಗೆ ಜಿಪ್ ಇಲ್ಲದೆ ಹೋಗಿರೋದು ಕೂಡ ಸಿಗುತ್ತೆ. ನಾವು ಫಸ್ಟು ನಮಗೆ ಎಷ್ಟೆಷ್ಟು ಡಿಸೈನ್ ಬೇಕು ಅನ್ನೋದನ್ನು ನಾವು ಫಸ್ಟು ಪಿನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಪಿನ್ ಮಾಡೋ ಮೆಥಡನ್ನು ನಿಮಗೆ ನಾನು ಹೋದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ. ನಾವು ಒಂದು ಸೈಡ್ ಮಾತ್ರ ಮಾಡಬೇಕು. ಈ ಕಡೆ ಸೈಡು ಯಾವ ಬಟ್ಟೆಯನ್ನು ಕೂಡ ಅಟ್ಯಾಚ್ ಮಾಡಬೇಡಿ. ಒಂದೇ ಫೈಲ್ರಲ್ಲಿ ಒಂದೇ ಶೀಟಲ್ಲಿ ಎರಡು ಕಡೆ ಪಿನ್ ಮಾಡಿಬಿಡ್ತೀವಿ ಅಂತ ಅಂದ್ಕೊಬೇಡಿ. ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ನಿಮಗೆ ಡಿಸೈನ್ ಆದಮೇಲೆ ಈ ಕಡೆ ಹಿಂದೆ ಮತ್ತು ಈ ಕಡೆ ಹಿಂದೆ ಎರಡು ಸೇರಿಸಿ ನೋಡಿ. ಈ ಕಡೆ ಡಿಸೈನ್ ಕಾಣಬೇಕು ಮತ್ತು ನಮಗೆ ಈ ಕಡೆ ಡಿಸೈನ್ಸ್ ಕಾಣಬೇಕು. ಈಗ ಇದನ್ನು ಫೈಲಲ್ಲಿ ಒಳಗಡೆ ಎರಡೂ ಪೇಪರನ್ನು ಸೇರಿಸಿ ಒಟ್ಟಿಗೆ ಹಾಕಿ ಆ ಕವರ್ ಒಳಗಡೆ ಹೀಗೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಹೀಗೆ ಎರಡು ಕವರನ್ನು ಒಟ್ಟಿಗೆ ಹಾಕಿ ನೋಡಿ. ಇವು ಒಂದು ಸೈಡಲ್ಲಿ ನಮಗೆ ನೀಟಾಗಿ ಬಂದಿರುತ್ತೆ. ಈಗ ಇನ್ನೊಂದು ಸೈಡಲ್ಲಿ ನಾವು ಇಲ್ಲಿ ಒಳಗಡೆ ಕೈಯನ್ನು ಹಾಕಿ ಪ್ರತಿಯೊಂದು ಡಿಸೈನ್ಸನ್ನು ನಾವಿಲ್ಲಿ ಸರಿ ಮಾಡಬೇಕು. ಆವಾಗ ನಮಗೆ ಪೇಜನ್ನು ತಿರುಗಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್? ನೋಡಿ, ಪೇಜನ್ನು ತಿರುಗಿಸಿದ್ರೆ ನಮಗೆ ಡಿಸೈನ್ಸ್ ಕಾಣಿಸುತ್ತೆ. ನಾವು ಎಲ್ಲೂ ಕೂಡ ಪಿನ್ ಹೊಡೆದಿರೋದು ಇಲ್ಲಿ ಕಾಣಿಸೋದಿಲ್ಲ. ನೋಡಿ, ನೀಟಾಗಿ ಕಾಣಿಸುತ್ತೆ. ಅದಕ್ಕಾಗಿ 2 ಶೀಟನ್ನು ತಗೊಳ್ಳಿ. ನೀವು A4 ತಗೋಬೇಕು ಅಂತ ಏನಿಲ್ಲ. A5 ತೊಗೊಂಡ್ರೆ ಇದು ಏನು ಉದ್ದ ಇದೆಯೋ, ಫೈಲ್ ಏನು ಉದ್ದ ಇದೆಯೋ ಅದೇ ಹೈಟಲ್ಲಿ ನಿಮಗೆ ಪೇಪರ್ ಬರುತ್ತೆ. ನೋಡಿ, ನಿಮ್ಮ ಸಹಕಾರ ಇದ್ದರೆ ಇದರಲ್ಲಿ 40 ಕವರ್ ಇದೆ. ನಾನು ಒಂದು ಶೀಟ್ನಲ್ಲಿ 5 ಡಿಸೈನನ್ನು ಪಿನ್ ಮಾಡಿದ್ದೀನಿ. ನಿಮ್ಮ ಸಹಕಾರ ಇದ್ದರೆ ಈ 40 ಶೀಟ್ ಕೂಡ ತುಂಬ ಹಾಗೆ ಆಗಲಿ. ಈ ಹಳೆ ಫೈಲ್ ಕೂಡ ಫುಲ್ಲಾಗಿ ನಾನೀಗ 2ನೇ ಫೈಲನ್ನು ತೊಗೊಂಡು ಬಂದಿದ್ದೀನಿ. ಇಲ್ಲಿ ಎಲ್ಲ ಡಿಸೈನನ್ನು ಪಿನ್ ಮಾಡಿ ಇಟ್ಟಿದ್ದೀನಿ. ಈಗ ನನ್ನ ಫೈಲ್ ಯಾವ ರೀತಿ ತೋರಿಸಿದೆ ಅಂತ ಗೊತ್ತಾಯ್ತಲ್ವ ಫ್ರೆಂಡ್ಸ್? ಅಂಗಡಿಗೆ ಹೋಗಿ ಡಾಕ್ಯುಮೆಂಟ್ಸ್ ಹಾಕೋದು ಅಥವಾ ಮಾಸ್ ಕಾರ್ಡ್ ಹಾಕೋ ಫೈಲ್ ಇದ್ದರೆ ಕೊಡಿ ಅಂತ ಹೇಳಿ. ಅದು ನಿಮಗೆ 8 ಶೀಟಿಂದನೂ ಕೂಡ, ನನಗೆ ಗೊತ್ತಿರೋ ಥರ 8 ಶೀಟಿಂದನೂ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ ಈ ಸರಿ 40 ಶೀಟ್ ಇರೋದನ್ನು ತೊಗೊಬಂದಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.